ಓಕೆ ಥ್ಯಾಂಕ್ ಯು. ದುಡ್ಡು ಸರ್. ಈ ಕ್ವೆಶ್ಚನ್ ಗೆ ಸ್ವಲ್ಪ ಟೈಮ್ ಬೇಕು ಥಿಂಕ್ ಮಾಡಕ್ಕೆ. ಓಕೆ ನಿಮ್ಮ ಏರಿಯಾದಲ್ಲಿ ಏನ್ ಚೇಂಜ್ ಮಾಡ್ಬೇಕು? ನನ್ನ ಒಪಿನಿಯನ್ ಇದು. ನಮಸ್ಕಾರ ಕರ್ನಾಟಕ, ತಾಜಾ ಸಮಾಚಾರದ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಮನೆ ಮಗ ಹೇಮಂತ್. ಇವತ್ತು ನಾವು ನಮ್ಮ ಜನತೆಗೆ 3 ಕ್ವಶನ್ ಕೇಳೋದು ಕೊಟ್ಟಿದ್ದೀವಿ. ನೋಡೋಣ ಬನ್ನಿ ಅವ್ರು ಯಾವ ತರ ಆನ್ಸರ್ ಕೊಡ್ತಾರೆ ಅಂತ. ಅಂಡ್ ನೀವೇನಾದ್ರು ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋ ಫುಲ್ ನೋಡಿ ಅಂಡ್ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. It's a general question, not IQ question. Okay, thank you. ನೀವು ಫ್ರೆಂಡ್ಶಿಪ್ ನ ಜಾಸ್ತಿ ಪ್ರಿಫರ್ ಮಾಡ್ತೀರಾ ಅಥವಾ ಲವ್ ನ ಜಾಸ್ತಿ ಪ್ರಿಫರ್ ಮಾಡ್ತೀರಾ? ಅಂಡ್ ಬೋತ್ ಆರ್ ಇಂಪಾರ್ಟೆಂಟ್ ನನ್ನ ಪ್ರಕಾರ. ಫ್ರೆಂಡ್ಶಿಪ್ ಬ್ರೋ. ಫ್ರೆಂಡ್ಶಿಪ್ ಅಂತಾನೆ ಹೇಳ್ಬೋದು. ಫ್ರೆಂಡ್ಶಿಪ್. ದುಡ್ಡು ಸರ್. ಸರ್ ದುಡ್ಡಿನ ಮೇಲೆನೆ ನಿಂತಿರೋದು ಇವಾಗ ಜೀವನ. ಯಾರು ಫ್ರೆಂಡ್ಶಿಪ್ ಮಾಡ್ಬೇಕಾ? ಬರ್ತಾರೆ, ದುಡ್ಡಿದ್ರೆ ಫ್ಯಾಮಿಲಿನೂ ಬರ್ತಾರೆ, ಇಲ್ಲಂತ ಯಾರು ಇಲ್ಲ. ಯಾರು ಫ್ರೆಂಡ್ಸು ಇಲ್ಲ, ಫ್ಯಾಮಿಲಿನೂ ಅಲ್ಲ, ದುಡ್ಡು ಮುಖ್ಯ ಸರ್. ನಾನು ಓಪನ್ ಆಗಿ ಹೇಳಿ. ನೀವು ಹುಟ್ಟುವಾಗಿಂದ ನಿಮ್ ಜೊತೆ ಲವರ್ ಬಂದ್ಬಿಡ. ಓಕೆ, ಅಟ್ಲೀಸ್ಟ್ ಫ್ರೆಂಡ್ ಆದ್ರೂ ನಿಂಗ್ ಹುಟ್ಟಿದ ತಕ್ಷಣ ಸಿಕ್ಬಿಡ್ತಾನೆ. ಹಂಗೆ ಕಾಲೇಜಿಗೆ ಸ್ಕೂಲಿಗೆ ಹೋಗಿ ಸೇರ್ತಿದ್ಯಾ ಅಂದ್ರೆ ನಿಂಗ್ ಲವರ್ ಸಿಗಲ್ಲ, ಹೌದು, ಫ್ರೆಂಡ್ ಸಿಗ್ತಾರೆ. ಓಕೆ. ಈಗ ಬ್ರೇಕಪ್ ಆಯ್ತು ಅಂದ್ರೆ ನಿಮ್ ಜೊತೆ ಯಾರು ಇರ್ತಾರೆ? ನಿಮ್ ಅಪ್ಪ ಅಮ್ಮಗೆ ಹೇಳಕ್ ಹೌದು, ಅವ್ಳು ಬಿಟ್ಟು ಹೋಗ್ತಾ ಇರ್ತಾಳೆ, ಅವ್ಳು ನೆಕ್ಸ್ಟ್ ನೋಡ್ತಾಳೆ. ಹೌದು, ಅಟ್ಲೀಸ್ಟ್ ಫ್ರೆಂಡ್ ಆದ್ರೆ ಇವಾಗ ಇವ್ನು ನೋಡಿ ನನ್ ಪಕ್ಕದಲ್ಲೇ ನಿಂತಾರೆ, ಹೌದು. ಇವ್ಳು ನನ್ ಪಕ್ಕದಲ್ಲೇ ಇದೆ. ಸೊ ನನಗ್ ಫ್ರೆಂಡ್ಶಿಪ್. ನನ್ನ ಒಪಿನಿಯನ್ ಇದು. ಎರಡಕ್ಕೂ ಅದರದಾದ ಮಹತ್ವ ಇದೆ ಅಂಡ್ ಬೋತ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಇಟ್ಸ್ ಓನ್ ಪರ್ಸ್ಪೆಕ್ಟಿವ್. ಫ್ರೆಂಡ್ಸ್ ಆರ್ ಆಲ್ಸೋ ಇಂಪಾರ್ಟೆಂಟ್, ಲವ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಬೋತ್ ಆರ್ ವೆರಿ ಡಿಫ್ರೆಂಟ್ ಫೀಲಿಂಗ್ಸ್. ಯು ಫೀಲ್ ಫಾರ್ ಡಿಫ್ರೆಂಟ್ ಪೀಪಲ್ ಅಂಡ್ ಬೋತ್ ಆರ್ ಇಂಪಾರ್ಟೆಂಟ್ ನನ್ನ ಪ್ರಕಾರ. ಫ್ರೆಂಡ್ಸ್ ಏನ್ ಬೆಲೆ ಕೊಡ್ಬೇಕು, ಏನ್ ವ್ಯಾಲ್ಯೂ ಕೊಡ್ಬೇಕು, ಫ್ರೆಂಡ್ಸ್ ಕೊಡ್ಬೇಕು. ಆಸ್ ಅ ಪಾರ್ಟ್ನರ್ ಅವ್ರಿಗೆ ಏನ್ ಬೆಲೆ ಕೊಡ್ಬೇಕು, ವ್ಯಾಲ್ಯೂ ಕೊಡ್ಬೇಕು, ಅವ್ರಿಗೆ ಕೊಡ್ಬೇಕು. ಫ್ರೆಂಡ್ಸ್ ಅಂದ್ರೆ ಸ್ವಲ್ಪ ಕಷ್ಟ ಟೈಮ್ಗೆಲ್ಲ ಬಂದಿರ್ತಾರೆ. ಜೀವನ ಅಂದ್ರೆ ಕಷ್ಟ ಇಷ್ಟ ಬಹಳ ಬರ್ತವೆ. ಈಗ ನಾವು ಎಜುಕೇಶನ್ ಫೀಲ್ಡ್ ದಾಗ ಇರೋದು ಇರ್ತೀವಿ. ಆ ಟೈಮ್ದಾಗ ನಾವು ಅಂದ್ರೆ ಇವಾಗ ಏನೋ ಒಂದು ಸಿಚುವೇಶನ್ ಬಂದ್ರು ಯಾವ ಟೈಮ್ ಅಲ್ಲಿ ಬೇಕಾದ್ರೂ ನಾವು ಫ್ರೆಂಡ್ಸಿಗೆ ಕಾಲ್ ಮಾಡಿ ಫ್ರೆಂಡ್ ಹೆಲ್ಪ್ ಕೇಳ್ಬೋದು. ಬಟ್ ರಿಲೇಶನ್ಶಿಪ್ ಅಂತೆಲ್ಲ ಒಂದು ಸರ್ಟನ್ ಬೌಂಡ್ರೀಸ್ ಇರ್ತದೆ. ಓಕೆ, ರಿಲೇಶನ್ಶಿಪ್ ಎಲ್ಲ ಇವಾಗೆಲ್ಲ ಅದೆಲ್ಲ ಮುಂದೆ ಮಾಡಿದ್ರೆ ಸೂಪರ್. ಸೊ ನೀವು ನಿಮ್ ಪ್ರಕಾರ ಜಾಸ್ತಿ ಟ್ರಸ್ಟ್ ವರ್ತಿ ಯಾರು? ಯಾರನ್ನ ಜಾಸ್ತಿ ನಂಬೋದು? ಗರ್ಲ್ಸ್ ನ ಜಾಸ್ತಿ ನಂಬೋದು, ಬಾಯ್ಸ್ ನ ಜಾಸ್ತಿ ನಂಬೋದು? ಯಾಕೆ? ಎಲ್ಲರೂ ಒಳ್ಳೆಯವರೇ. ನಂಬೋದ್ರೆ ಬಾಯ್ಸೇ. ದೇವ್ರನ್ನ ನಂಬಿ. It's a very tricky question, but again, categorically ನಾವ್ ಹೇಳಕ್ ಆಗಲ್ಲ. A person who's cheated, a woman who's cheated by a man will tell ಹುಡುಗರ್ನ ನಂಬಾರ್ದು ಅಂತ. A man who's cheated by a woman will tell ಹುಡುಗಿರ್ನ ನಂಬಾರ್ದು ಅಂತ. But it depends on a very individual character. ಅವ್ರ ವ್ಯಕ್ತಿತ್ವದ ಮೇಲೆ ಡಿಪೆಂಡ್ ಆಗುತ್ತೆ. There are men who are loyal, there are women who are loyal, and we respect them. But categorically ನಾ ಜನರಲೈಸ್ ಮಾಡೋದು ಹುಡುಗರು ಹಿಂಗೆ ಅಂತ ಅದು ಸರಿಯಲ್ಲ. ಬಿಕಾಸ್ ಅಲ್ಲಿ ಲಾಯಲ್ ಇರೋ ಹುಡುಗರಿಗೆ ನಾವು ಡಿಸ್ರೆಸ್ಪೆಕ್ಟ್ ಮಾಡ್ದಂಗ ಆಗತ್ತೆ. ದ ಸೇಮ್ ವೇ ಅದರ್ ಸೈಡ್ ಎಲ್ಲಾ ಹುಡುಗಿರು ಹಿಂಗೆ ಅಂತಾನು ನಾವ್ ಹೇಳಕ್ ಆಗಲ್ಲ. ಬಿಕಾಸ್ ಅಲ್ಲಿ ಕೂಡ ಲಾಯಲ್ ಇರೋ ಹುಡುಗಿರಿಗೆ ನಾವು ಡಿಸ್ರೆಸ್ಪೆಕ್ಟ್ ಮಾಡ್ದಂಗ ಆಗುತ್ತೆ. ಸೊ ಇಟ್ಸ್ ಇಂಡಿವಿಜುವಲ್ ಪರ್ಸ್ಪೆಕ್ಟಿವ್, ಇಂಡಿವಿಜುವಲ್ ಕ್ಯಾರೆಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ, ಹೊರತಾಗಿ ನಾಟ್ ಆನ್ ದ ಕ್ಯಾಟಗರಿ ಆರ್ ದ ಜೆಂಡರ್. ಏನಾದ್ರು ಒನ್ ಡೇಗೆ ಕರ್ನಾಟಕ ಸಿಎಂ ಆದ್ರೆ ಏನ್ ಮಾಡ್ತೀರಿ? ಇದು ಆಕ್ಚುಲಿ ಚೆನ್ನಾಗಿರೋದು. ಏನ್ ಚೇಂಜ್ ಮಾಡಿದ್ರೆ, ಏನ್ ಚೇಂಜ್ ಮಾಡ್ಬೇಕು ಅಂತ ನಿಮ್ಗೆ ಆಸೆ ಇದೆ ಬ್ಯಾಂಗ್ಳೂರಲ್ಲಿ? ಅಟ್ಲೀಸ್ಟ್ ಬ್ಯಾಂಗ್ಳೂರಲ್ಲಿ. ಈ ಕ್ವೆಶ್ಚನ್ ಗೆ ಸ್ವಲ್ಪ ಟೈಮ್ ಬೇಕು ಥಿಂಕ್ ಮಾಡಕ್ಕೆ. ಅಷ್ಟೇ ನೀ ಹೇಳು. ಮೇ ಬಿ ಎನಿಥಿಂಗ್ ಮೈನರ್ ಟು ಮೈನರ್. ಬ್ಯಾಂಗ್ಳೂರ್ನ ಟ್ರೀಸ್ ಇಂದ ಬ್ಯೂಟಿಫುಲ್ ಮಾಡ್ಬೇಕು. ಓಕೆ, ಗಾರ್ಡನ್ ಸಿಟಿ ಮಾಡ್ಬೇಕು ಮತ್ತೆ ಅಂತ. ಸರ್ ಮೇ ಬಿ ಫಸ್ಟ್ ಥಿಂಗ್, ಇಫ್ ಎಟ್ ಆಲ್ ಎನಿ ವೇ ಪಾಸಿಬಲ್, ಟ್ರಾಫಿಕ್ ರೆಡ್ಯೂಸ್ ಮಾಡಕ್ಕೆ ಓಕೆ, ಅದ್ರ ಬಗ್ಗೆ ವರ್ಕ್ ಮಾಡ್ಬೇಕು. ಇವಾಗ ನಿಮ್ಗೆ ಏನಾದ್ರು ಒನ್ ಡೇ ಸಿಎಂ ಆದ್ರೆ, ಕರ್ನಾಟಕ ಸಿಎಂ ಆದ್ರೆ ನೀವೇನ್ ಚೇಂಜಸ್ ತರಬೇಕು? ಜಸ್ಟ್ ಒನ್ ಡೇ. ಎಷ್ಟಾಗತ್ತ ದುಡ್ಡು ಮಾಡ್ಕೊಬಿಡ್ತೀನಿ ಸರ್. ನೋಡು, ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ. ಒಂದಿಲ್ಲ ಸರ್ ಇರೋದು ನನ್ನ ಟೈಮ್. ಒಂದ್ ದಿವಸ ಎಷ್ಟಾಗುತ್ತೆ ದುಡ್ಡು ಮಾಡ್ಕೊತೀನಿ, ಲೈಫ್ ಸೆಟಲ್ ಮಾಡ್ಕೊತೀನಿ ಅಷ್ಟೇ. ಇವಾಗೆಲ್ಲ ಸಿಎಂ ಯಾರು ಮಾಡ್ತಿದ್ದಾರೆ ಸರ್? ಏನ್ ಮಾಡ್ತಿದ್ದಾರೆ? ಕೆಲಸ ಮಾಡೋದಕ್ಕಿಂತ ದುಡ್ಡೇ ಮಾಡ್ತಾರೆ. ನಾನು ಅದನ್ನೇ ಒಂದಿನ ಸಿಎಂ ಅಂತ. ನೀವು ಫಸ್ಟ್ ಈ ಪಾಲಿಟಿಕ್ಸ್ ನ ತೆಗಿಸ್ತೀವಿ ಅಷ್ಟೇ. ಯಾಕೆಂದ್ರೆ ಕೇಳ್ಬೋದಾ? ಪಾಲಿಟಿಕ್ಸ್ ಇರ್ಬಾರ್ದು. ಸೊ ನೀವೇನಾದ್ರೂ ಒನ್ ಡೇ ಸಿಎಂ ಆದ್ರೆ ಏನ್ ಚೇಂಜ್ ಮಾಡ್ಬೇಕು ಅಂತ ಇಷ್ಟಪಡ್ತೀವಿ? ಏನಾದ್ರು ಒಂದ್ ಚೇಂಜ್ ಮಾಡ್ಬೇಕು.
ಏನ್ ನಿಮ್ಗೆ ಏನ್ ಅನ್ಸುತ್ತೆ? ಓಕೆ, ಬೆಂಗಳೂರಲ್ಲಿ ಓಕೆ, ನಿಮ್ ಏರಿಯಾದಲ್ಲಿ ಏನ್ ಚೇಂಜ್ ಮಾಡ್ಬೇಕು ಅಂತ? ಎಲ್ರು ಲೋನ್ಸ್ ಕ್ಲಿಯರ್ ಮಾಡ್ಬೇಕು. ಗ್ರೇಟ್ ಬ್ರೋ, ಥ್ಯಾಂಕ್ ಯು ಸೊ ಮಚ್ ಬ್ರೋ, ಖುಷಿ ಆಯ್ತು ನೀವು ಮಾತಾಡಿದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಒಳ್ಳೆ ನೀವೇನಾದ್ರು ಒಂದಿನ ಸಿಎಂ ಆದ್ರೆ ಏನ್ ಚೇಂಜ್ ಮಾಡ್ಬೇಕು ಅಂತ ಸರ್? ಕರ್ನಾಟಕಕ್ಕೆ ಒಂದಿನ ಸಿಎಂ ಆದ್ರೆ ಪಾಲಿಟಿಕ್ಸ್ ಅನ್ನೋದನ್ನೇ ತೆಗ್ದಾಕ್ಬಿಡ್ತೀನಿ ಅಷ್ಟೇ. ಗ್ರೇಟ್ ಆನ್ಸರ್ ಬ್ರೋ. ಬ್ರೋ ಇಲ್ಲ ಬ್ರೋ, ನೀವೇನಾದ್ರು ಒನ್ ಡೇ ಸಿಎಂ ಆದ್ರೆ ನೀವೇನ್ ಮಾಡ್ತೀರಾ? ಏನ್ ಮೇಜರ್ ಚೇಂಜಸ್ ಮಾಡ್ತೀರಾ? ಇಂಟ್ರೆಸ್ಟ್ ಇಲ್ಲ. ಜಸ್ಟ್ ಒನ್ ಮೇಜರ್ ಥಿಂಗ್. ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ಬೋದು, ಸ್ವಲ್ಪ ಜಾಬ್ ಜಾಸ್ತಿ ಕೊಡ್ಬೋದು. ಓಕೆ ಓಕೆ, ಗ್ರೇಟ್. ನೀವೇನಾದ್ರು ಒನ್ ಡೇ ಸಿಎಂ ಆದ್ರೆ ಏನೇನ್ ಚೇಂಜಸ್ ತಗೋಬೇಕು? ನೀವಿರೋ ಕಡೆ ಏನಾದ್ರು ಒಂದು ಚೇಂಜಸ್ ಎನಿಥಿಂಗ್? ವಿಲೇಜ್ ಕಡೆ ಜಾಸ್ತಿ ಇದ್ ಮಾಡ್ತಾರಲ್ಲ, ಓಕೆ ಲೈಕ್ ನೀಟಾಗಿ ಕೆಲಸ ಮಾಡೋರಲ್ಲ, ಸುಮ್ನೆ ಅಮೌಂಟ್ ಇಸ್ಕೊಂಡು ಇದ್ ಮಾಡ್ತಿರ್ತಾರೆ, ಅದನ್ನ ಚೇಂಜ್. ಓಕೆ ಓಕೆ, ಥ್ಯಾಂಕ್ಸ್ ಮಚ್, ಥ್ಯಾಂಕ್ ಯು. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ ಜನ ಯಾವ ತರ ಆನ್ಸರ್ ಕೊಟ್ಟು ಅಂತ. ಇದೇ ತರ ಇಂಟ್ರೆಸ್ಟಿಂಗ್ ಅಂಡ್ ಫನ್ನಿ ವಿಡಿಯೋಸ್ಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಯಾವ ಕ್ವಶನ್ಸ್ ಕೇಳಬೇಕು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಸೌಂದರ್ಯ ನೋಡು ನಮ್ಮ ಕರುನಾಡ